1893ರಲ್ಲಿ ನಡೆದ ಸ್ವಾಮಿ ವಿವೇಕಾನಂದರ ಚಿಕಾಗೋ ಪ್ರವಾಸ ಪಾಶ್ಚಾತ್ಯ ದೇಶಗಳಿಗೆ ಪ್ರಥಮ ಬಾರಿಗೆ ಅನೇಕ ಧರ್ಮಗಳ ಉನ್ನತ ಚಿಂತಕರು ಮಾತನಾಡುವ ವೇದಿಕೆಯಾಯಿತು. ಆದರೆ ಈ ಮಹಾಸಭೆಯಲ್ಲಿ ಸ್ವಾಮಿ ವಿವೇಕಾನಂದರನ್ನು ಪ್ರಾರಂಭದಲ್ಲಿ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಸ್ವಾಮಿ ವಿವೇಕಾನಂದರು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಅದರಲ್ಲಿ ಆಹ್ವಾನದ ಸಮಸ್ಯೆ. ಹೌದು, ಈ ಪರಿಷತ್ತಿನಲ್ಲಿ ಪಾಲ್ಗೊಳ್ಳಲು ಅಧಿಕೃತ ಆಹ್ವಾನ ಪತ್ರ ಬೇಕಿತ್ತು. ಸ್ವಾಮಿ ವಿವೇಕಾನಂದರು ತಾವು ಯಾರ ಪ್ರತಿನಿಧಿ ಎಂದು ಹೇಳಬೇಕು ಎಂದು ಕೇಳಲಾಯಿತು. ಆದರೆ ಅವರು ಒಬ್ಬ ಸುಧಾರಿತ ಸನ್ಯಾಸಿ ಇದ್ದುದರಿಂದ ಅವರ ಹಿಂದೆ ಯಾವುದೇ ಸಂಸ್ಥೆ ಇರಲಿಲ್ಲ. ಈ ಕಾರಣದಿಂದಲೇ ಆಯೋಜಕರು ತಕ್ಷಣ ಅವರಿಗೆ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ನೀಡಲಿಲ್ಲ. ಆರ್ಥಿಕ ತೊಂದರೆಯನ್ನು ಅನುಭವಿಸಿದರು. ಹೌದು, ವಿವೇಕಾನಂದರು ಈ ಮಹಾಸಭೆಗೆ ಬರಲು ಯಾವುದೇ ಹಣಕಾಸಿನ ವ್ಯವಸ್ಥೆ ಮಾಡಿಕೊಂಡಿರಲಿಲ್ಲ. ಕೊನೆಗೂ ಮದ್ರಾಸಿನ ಅಂದರೆ ಈಗಿನ ಚೆನ್ನೈನ ಶಿಷ್ಯರು ಹಾಗೂ ಅಮೆರಿಕದ ಕೆಲವು ದಾನಿಗಳು ಸಹಾಯ ಮಾಡಿದ ನಂತರ ಅವರು ಜಪಾನ್, ಚೀನಾ ಮತ್ತು ಕೆನಡಾ ಮಾರ್ಗವಾಗಿ ಅಮೆರಿಕ ತಲುಪಿದರು. ಚಿಕಾಗೋ ತಲುಪಿದ ನಂತರ ವಿವೇಕಾನಂದರು ಅಧಿಕೃತ ಪರಿಷತ್ ಅಧಿವೇಶನ ನಡೆಯುತ್ತಿದ್ದ ಸ್ಥಳಕ್ಕೆ ಹೋದಾಗ ಅಲ್ಲಿ ಯಾರೂ ಅವರನ್ನು ಗಮನಿಸುತ್ತಿರಲಿಲ್ಲ. ಅವರು ಅಲ್ಲಿ ಭಾಷಣ ಮಾಡಲು ನೋಂದಣಿಯಾಗಲು ಪ್ರಯತ್ನಿಸಿದಾಗ ಆಯೋಜಕರು ಅವರ ಬಗ್ಗೆ ಹೆಚ್ಚು ಗಮನಹರಿಸಲಿಲ್ಲ. ಪ್ರವಾಸದ ತೊಂದರೆಯಿಂದಾಗಿ ಅವರ ಹಾಳೆಯೂ ಕಾಣೆಯಾಗಿತ್ತು. ಇದರಿಂದಾಗಿ ಅವರಿಗೆ ಇನ್ನಷ್ಟು ತೊಂದರೆಗಳು ಎದುರಾದವು. ಭಾಷಣದ ಮಹತ್ತರ ಕ್ಷಣ ಇವುಗಳ ನಡುವೆಯೂ ಸ್ವಾಮಿ ವಿವೇಕಾನಂದರು ಸಹಾಯ ಪಡೆಯಲು ಬಹಳ ಸ್ಫೂರ್ತಿದಾಯಕ ಪ್ರಯತ್ನ ಮಾಡಿದರು. ಕೆಲ ಸ್ನೇಹಪರ ಅಮೆರಿಕನ್ನರು ಅವರನ್ನು ಸಹಾಯ ಮಾಡಿ ವಿಶ್ವಧರ್ಮ ಪರಿಷತ್ತಿನಲ್ಲಿ 3ನೇ ದಿನ ಮಾತನಾಡಲು ಅವಕಾಶ ಮಾಡಿಕೊಟ್ಟರು. ಸ್ವಾಮಿ ವಿವೇಕಾನಂದರು ಭಾಷಣ ಮಾಡಲು ಪ್ರಾರಂಭಿಸಿದರು. ಅವರು ವೇದಿಕೆಗೆ ಬಂದಾಗ ಸಭಿಕರು ಅವರ ಬಗ್ಗೆ ಹೆಚ್ಚು ತಿಳಿದಿರಲಿಲ್ಲ. ಆದರೆ ಅವರು ತಮ್ಮ ಭಾಷಣವನ್ನು ನನ್ನ ಅಮೆರಿಕಾದ ಸಹೋದರರು ಮತ್ತು ಸಹೋದರಿಯರೇ ಎಂದು ಆರಂಭಿಸುತ್ತಲೇ ಜನರು 2 ನಿಮಿಷಗಳ ಕಾಲ ಹರ್ಷೋದ್ಗಾರ ಮಾಡಿದರು ಮತ್ತು ಚಪ್ಪಾಳೆಗಳ ಸುರಿಮಳೆ ಸುರಿಯಿತು. ಯಾವ ಧರ್ಮದ ಪ್ರತಿನಿಧಿಯೂ ಈ ತರಹದ ಭಾಷಣ ಪ್ರಾರಂಭ ಮಾಡಿರಲಿಲ್ಲ. ವಿವೇಕಾನಂದರು ನನ್ನ ಅಮೆರಿಕಾದ ಸಹೋದರರು ಮತ್ತು ಸಹೋದರಿಯರೇ ಎಂದ ತಕ್ಷಣ ಅಮೆರಿಕನ್ನರು ಆಶ್ಚರ್ಯಗೊಂಡರು. ವಿವೇಕಾನಂದರ ಕನ್ನಡ ಅನುವಾದ ಈಗ ಕೇಳಿ. ನನ್ನ ಅಮೆರಿಕಾದ ಸಹೋದರರು ಮತ್ತು ಸಹೋದರಿಯರೇ, ನೀವು ನನಗೆ ನೀಡಿದ ಈ ಆತ್ಮೀಯ ಸ್ವಾಗತವನ್ನು ಕಂಡು ನನ್ನ ಹೃದಯ ಸಂತೋಷದಿಂದ ತುಂಬಿ ಹೋಗಿದೆ. ನಾನು ಈ ಮಹಾನ್ ಪರಿಷತ್ತಿಗೆ, ಮಾನವತೆಗಾಗಿ ಪ್ರೀತಿ ಮತ್ತು ಸಹೋದರ ಭಾವವನ್ನು ಸಾರುವ ವಿಶ್ವಧರ್ಮ ಪರಿಷತ್ತಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ನಾನು ನಿಂತೊಡನೆಯೇ ನನ್ನ ಹೃದಯವು ಆನಂದದಿಂದ ತುಂಬಿಬಿಟ್ಟಿದೆ. ಇಂತಹ ಬೃಹತ್ ಸಂಖ್ಯೆಯಲ್ಲಿ ನನ್ನ ಸಹೋದರ ಸಹೋದರಿಯರನ್ನು ಸ್ವಾಗತಿಸಲು ನನಗೆ ಈ ಸದಾವಕಾಶ ದೊರಕಿರುವುದು ನನ್ನ ಸೌಭಾಗ್ಯ. ನಾನು ಆಧುನಿಕ ಯುಗದ ಪರಿವರ್ತನೆಗಾಗಿ ಪ್ರಾರ್ಥಿಸುತ್ತೇನೆ. ಅಂದರೆ ಎಲ್ಲ ಧರ್ಮಗಳು ಪರಸ್ಪರ ದ್ವೇಷವಿಲ್ಲದೆ ಸಹಬಾಳ್ವೆ ನಡೆಸುವಂತಾಗಬೇಕು. ನಾನು ಪ್ರಾಚೀನ ಸಂನ್ಯಾಸ ಪರಂಪರೆಯ ಪ್ರತಿನಿಧಿಯಾಗಿ ಬಂದಿದ್ದೇನೆ. ಈ ಪರಂಪರೆ ಅನಾದಿ ಕಾಲದಿಂದಲೇ ಸರ್ವಧರ್ಮ ಸಹಿಷ್ಣುತೆ ಮತ್ತು ಸರ್ವಧರ್ಮ ಸೌಹಾರ್ದತೆಯನ್ನು ಸಾರಿಕೊಂಡು ಬಂದಿದೆ.